ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಎಲೆಕ್ಷನ್ ಹೊಸ್ತಿಲಲ್ಲಿ ರಾಜ್ಯ ಸರ್ಕಾರ ಬಜೆಟ್ ಮಂಡನೆಗೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ಇದೇ ಫೆಬ್ರವರಿ 17ಕ್ಕೆ ಬಜೆಟ್ ಮಂಡನೆಯನ್ನ ಮಾಡ್ತಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಬಿಜೆಪಿ ಸರ್ಕಾರದ ಕೊನೆ ಬಜೆಟ್ ಆಗಿರೋದ್ರಿಂದ ಅಂದ್ರೆ ಬಜೆಟ್ ಮಂಡನೆ ಆದ್ಮೇಲೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗುತ್ತೆ. ಎಲೆಕ್ಷನ್ ಆದ್ಮೇಲೆ ಯಾರು ಅಧಿಕಾರಕ್ಕೆ ಬರ್ತಾರೆ ನೋಡ್ಬೇಕಾಗುತ್ತೆ. ಹಾಗಾಗಿ ಈ ಸರ್ಕಾರದ ಮೇಲೆ ಹತ್ತಾರು ನಿರೀಕ್ಷೆಗಳು ಮೂಡಿದೆ. ಮೊದಲ ಬಾರಿಗೆ 3 ಲಕ್ಷ ಕೋಟಿ ಬಜೆಟ್ ಮಂಡನೆಯನ್ನ ಮಾಡ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕಳೆದ ಬಾರಿ 2,65,720 ಕೋಟಿ ಬಜೆಟ್ ಮಂಡನೆಯನ್ನ ಸಿಎಂ ಮಾಡಿದ್ರು. ಈ ಬಾರಿ ಎಲೆಕ್ಷನ್ ದೃಷ್ಟಿಯಿಂದ ಆ ಬಜೆಟ್ನ ಗಾತ್ರವನ್ನು ಜಾಸ್ತಿ ಮಾಡಿದ್ದಾರೆ. ಮತ್ತೆ ಹತ್ತಾರು ನಿರೀಕ್ಷೆಗಳು ಕೂಡ ಮೂಡಿದೆ. ಜನಪ್ರಿಯ ಘೋಷಣೆಗಳನ್ನ ಬಜೆಟ್ ನಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಸಿಎಂ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಈ ಮೂಲಕ ಮತದಾರರಿಗೆ ಮಣೆ ಹಾಕೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಭಾರಿ ಕುತೂಹಲ ಮತ್ತೆ ನಿರೀಕ್ಷೆಯನ್ನ ಹೆಚ್ಚು ಮಾಡಿದೆ 17ನೇ ತಾರೀಕು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಂಡನೆ ಮಾಡಲಿರುವಂತಹ ಬಜೆಟ್. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಇನ್ ಡೀಟೇಲ್ ಆಗಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಅಫ್ಕೋರ್ಸ್ ಇದನ್ನ ಎಲೆಕ್ಷನ್ ಬಜೆಟ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರುತ್ತಾ ಇಲ್ವಾ ಅದು ಸೆಕೆಂಡ್ರಿ. ಆದ್ರೆ ಮಹತ್ವದ ಘೋಷಣೆಗಳಂತೂ ಇದರಲ್ಲಿ ಇರುತ್ತೆ ಅಂತೇಳಿ ಈ ಮುಖಾಂತರ ಮತದಾರರ ಮನಸೆಳೆಯೋ ಪ್ರಯತ್ನ ಸರ್ಕಾರದ ಕಡೆಯಿಂದ ಯಾವ ತರ ಆಗ್ಬಹುದು? ಶರ್ಮಿತಾ ಶೆಟ್ಟಿ, ಬಸವರಾಜ ಬೊಮ್ಮಾಯಿ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಇದು ಕೊನೆಯ ಬಜೆಟ್ ಮತ್ತು ಹಣಕಾಸು ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಇದು 2ನೇ ಬಜೆಟ್ ಆಗಿರೋದು. ಹಾಗಾಗಿ ಇದು ಈ ಸರ್ಕಾರದ ಕೊನೆಯ ಬಜೆಟ್ ಆಗಿರೋದ್ರಿಂದ ಇದು ಚುನಾವಣೆಯ ಮತ ಬೇಟೆಯ ಬಜೆಟ್ ಅಂತಾನೆ ಕರೆಯಲಾಗ್ತದೆ. ಹಾಗಾಗಿ ಈ ಬಜೆಟ್ ಈ ಬಾರಿ ಮಹತ್ವವನ್ನು ಪಡೆದಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಬಾರಿ ಕಳೆದ ಬಾರಿ 2,65,720 ಕೋಟಿ ರೂಪಾಯಿಯ ಬಜೆಟ್ ಅನ್ನ ದಾಖಲೆ ಬಜೆಟ್ ಅನ್ನ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದ್ರು. ಆದ್ರೆ ಈ ಬಾರಿ 3 ಲಕ್ಷ ಕೋಟಿಯ ರೂಪಾಯಿಯ ಬಜೆಟ್ ಅನ್ನ ಮಂಡಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಅದೇ ರೀತಿ ನಮಗೆ ತೆರಿಗೆ ಕೂಡ ಹರಿದು ಬಂದಿರತಕ್ಕಂಥದ್ದು. ಕಳೆದ 1 ತಿಂಗಳಲ್ಲಿ 6,000 ಜನವರಿ ಒಂದೇ ತಿಂಗಳು 6,000 ಕೋಟಿ ವಾಣಿಜ್ಯ ತೆರಿಗೆ ಬಂದಿರುವಂತದ್ದು. ಕಳೆದ 9 ತಿಂಗಳಿನಲ್ಲಿ 60,000 ಕೋಟಿ ವಾಣಿಜ್ಯ ತೆರಿಗೆಯನ್ನ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ 2022 ಮತ್ತು 23ರಲ್ಲಿ 70,000ಕ್ಕೂ ಹೆಚ್ಚು ಕೋಟಿ ಅಂದ್ರೆ ತೆರಿಗೆಯನ್ನು ನಿರೀಕ್ಷೆ ಮಾಡಿರ್ತಕ್ಕಂಥ ಈ ಸರ್ಕಾರ ಪ್ರಮುಖವಾಗಿ ಈ ಒಂದು 3 ಲಕ್ಷ ಕೋಟಿ ಬಜೆಟ್ ನಲ್ಲಿ ಪ್ರಮುಖವಾಗಿ ಇದು ಏನು ಎಲೆಕ್ಷನ್ ಬಜೆಟ್ ಅಂದ್ರೂ ಕೂಡ ಕೆಲವೊಂದ್ ಕಡೆ ಈ ಬಜೆಟ್ ಜನರ ಮತವನ್ನು ಸೆಳೆಯುವಂತ ಬಜೆಟ್ ಆಗ್ಬೇಕಾಗಿದೆ ಅಂತ ತೀರ್ಮಾನ ಮಾಡುವಂತದ್ದು. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ರಾಜ್ಯದ ರೈತರನ್ನ ಗುರಿ ಮಾಡ್ಕೊಂಡಿರ್ತಕ್ಕಂಥದ್ದು. ರೈತರನ್ನ ಟಾರ್ಗೆಟ್ ಮಾಡಿ ಅವರ ಮತಗಳನ್ನ ಟಾರ್ಗೆಟ್ ಮಾಡಿ ಸುಮಾರು 40,000 ಕೋಟಿ ರೂಪಾಯಿ ಅಂದ್ರೆ ಕೃಷಿ ಮತ್ತು ಕೃಷಿಯೇತರ ಮತ್ತು ಕೃಷಿಗೆ ಪೂರಕವಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ಸುಮಾರು 40,000 ಕೋಟಿಯನ್ನ ಮೀಸಲಿಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಪ್ರಮುಖವಾಗಿ ಶರ್ಮಿತಾ ಶೆಟ್ಟಿ, ಆರ್ಥಿಕ ಚಟುವಟಿಕೆಗಳನ್ನ ಉತ್ತೇಜನ ಕೊಡಬೇಕಾಗಿದೆ. ಯಾಕಂದ್ರೆ ಒಂದು ಕಡೆ ಕೋವಿಡ್ ಇಂದ ಸತತವಾಗಿ ನೊಂದಿರ್ತಕ್ಕಂಥ ಜನರು, ಸತತವಾಗಿ ಆರ್ಥಿಕ ವೈಫಲ್ಯವನ್ನು ಕಂಡಿರ್ತಕ್ಕಂಥದ್ದು, ಎಲ್ಲಾ ರೀತಿಯಲ್ಲೂ ಕೂಡ ನೊಂದಿರ್ತಕ್ಕಂಥ ಜನರಿಗೆ ಆಸರೆಯಾಗಿ ಕರ್ನಾಟಕ ಸರ್ಕಾರ ಸುಮಾರು 60,000 ಕೋಟಿ ರೂಪಾಯಿಯನ್ನ ಆರ್ಥಿಕ ಚಟುವಟಿಕೆಗಳಿಗೆ ಮೀಸಲಿಡಿಕೆ ಈ ಒಂದು ಸರ್ಕಾರ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತದೆ. ಇನ್ನ SC, ST, TSP ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಪ್ರಮುಖವಾಗಿ ಇದರಲ್ಲಿ ದಲಿತ ಸಮಾಜಗಳು ಬರ್ತವೆ ಮತ್ತು ಹಿಂದುಳಿದ ಸಮಾಜ ಬರುತ್ತೆ. ಹಾಗಾಗಿ ಇವರ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಇವರ ಆರ್ಥಿಕ ಉತ್ತೇಜನಕ್ಕಾಗಿ ಮತ್ತು ಈ ಇಲಾಖೆಯ ಕಲ್ಯಾಣಕ್ಕಾಗಿ ಸುಮಾರು 30,000 ಕೋಟಿ ರೂಪಾಯಿ ಅಂದ್ರೆ 30,000 ರಿಂದ 35,000 ಕೋಟಿ ರೂಪಾಯಿಯನ್ನ ಮೀಸಲಿಡಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಯಾವುದೇ ಸರ್ಕಾರ ಬಂದು ಕೂಡ ಬೆಂಗಳೂರಿಗೆ ಹೆಚ್ಚು ಕಾನ್ಸಂಟ್ರೇಷನ್ ಕೊಡುತ್ತೆ. ಹಾಗಾಗಿ ಬೆಂಗಳೂರಿಗೆ ಅಲ್ಲಿ ಇರ್ತಕ್ಕಂಥ 28 ಕ್ಷೇತ್ರಗಳಿರ್ತಕ್ಕಂಥದ್ದು, 3 ಲೋಕಸಭಾ ಕ್ಷೇತ್ರಗಳಿರ್ತಕ್ಕಂಥದ್ದು. ಹಾಗಾಗಿ ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಅದು ಮೆಟ್ರೋ ಇರ್ಬೋದು, ರಸ್ತೆಗಳಿರ್ಬೋದು, ಬೆಂಗಳೂರಿನ ಆರೋಗ್ಯ ಸುಸ್ಥಿತಿ ಇರ್ಬೋದು, ಎಲ್ಲ ಮೂಲಭೂತ ಸೌಕರ್ಯದ ಕಾರಣಕ್ಕಾಗಿ ಬೆಂಗಳೂರಿಗೆ ಈ ಬಾರಿ ಬಜೆಟ್ ನಲ್ಲಿ 10,000 ಕೋಟಿ ರೂಪಾಯಿನ ಮೀಸಲಿಡಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಪ್ರಮುಖವಾಗಿ ಯಾವುದೇ ಸರ್ಕಾರ ಇರ್ಬೋದು ಅದು ಆರೋಗ್ಯ ಮತ್ತು ಶಿಕ್ಷಣ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಸುಮಾರು 10,000 ಕೋಟಿ ರೂಪಾಯಿನ ಮೀಸಲಿಡಲಾಗ್ತದೆ ಅಂತ ಹೇಳಲಾಗ್ತದೆ. ಇನ್ನ ಹಲವಾರು ಮಹಿಳೆಯರ ಸಬಲೀಕರಣ ಇರ್ಬೋದು, ಬೇರೆ ಬೇರೆ ಮೂಲ ಸೌಕರ್ಯ ಅಭಿವೃದ್ಧಿ ಇರ್ಬೋದು, ಈ ಎಲ್ಲದೂ ಕೂಡ ಸುಮಾರು 40,000 ಕೋಟಿ ರೂಪಾಯಿನ ಮೀಸಲಿಡಕ್ಕೆ ತೀರ್ಮಾನವನ್ನ ಮಾಡಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಪ್ರಮುಖವಾಗಿ ವಾಣಿಜ್ಯ ತೆರಿಗೆ, ಮೋಟಾರ್ ತೆರಿಗೆ, ಅಬಕಾರಿ ತೆರಿಗೆಯನ್ನ ನಿರೀಕ್ಷೆ ಮಾಡಿರ್ತಕ್ಕಂಥ ಈ ಸರ್ಕಾರ ಈಗಾಗಲೇ ಅಬಕಾರಿ ತೆರಿಗೆ ಸುಮಾರು 30,000 ಕೋಟಿ ರೂಪಾಯಿ ದಾಟಿರುವಂತದ್ದು. 2023 ಮತ್ತು 24ರ ನಿರೀಕ್ಷೆಯಂತೆ ಸುಮಾರು 40,000 ಕೋಟಿ ರೂಪಾಯಿ ಕೇವಲ ಅಬಕಾರಿ ಒಂದರಲ್ಲಿ ನಿರೀಕ್ಷೆ ಮಾಡಿರ್ತಕ್ಕಂಥದ್ದು. ಇನ್ನು ವಾಣಿಜ್ಯ ತೆರಿಗೆ 2022 ಮತ್ತು 23ರಲ್ಲಿ 77,000 ಕೋಟಿಯ ನಿರೀಕ್ಷೆಯನ್ನು ಮಾಡಿರುವಂತದ್ದು. ಹಾಗಾಗಿ ಈ ಬಾರಿ 3 ಲಕ್ಷ ಕೋಟಿಗೂ ಹೆಚ್ಚು ಅಧಿಕ ಬಜೆಟ್ ಅನ್ನ, ದಾಖಲೆ ಬಜೆಟ್ ಅನ್ನ ಮಂಡಿಸಲಿಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಸರ್ವ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಎಲ್ಲ ಇಲಾಖೆಯ
ಸಭೆಯನ್ನು ಕೂಡ ಮುಕ್ತಾಯಗೊಳಿಸಿರುವಂತದ್ದು ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಫೆಬ್ರವರಿ 17ಕ್ಕೆ ರಾಜ್ಯ ಬಜೆಟ್ ಮಂಡನೆ ಆಗಲಿದೆ. ಜನಸಾಮಾನ್ಯರು ಬಜೆಟ್ ಮೇಲೆ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಸಾಲ ಮನ್ನಾ ಮಾಡಿ ಅಂತ ರೈತರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಬೊಮ್ಮಾಯಿ ಬಜೆಟ್ ಮೇಲೆ ಜನರ ನಿರೀಕ್ಷೆ ಏನು, ಅವ್ರ ಬೇಡಿಕೆ ಏನು ನೋಡೋಣ ಬನ್ನಿ. ಬಸವರಾಜ ಬೊಮ್ಮಾಯಿ ಅವರದು ಇದು ಕೊನೆ ಬಜೆಟು ಮತ್ತು ಈ ಸರ್ಕಾರದ ಕೊನೆ ಬಜೆಟು. ಈ ಬಜೆಟ್ ಮೇಲೆ ವಿಶೇಷವಾಗಿ ರೈತರು ಬಹಳ ದೊಡ್ಡ ಆಶಾಭಾವನೆ ಕೂತಿರ್ತಾರೆ. ಮತ್ತು ಉತ್ತರ ಕರ್ನಾಟಕದಲ್ಲಿ 5 ನದಿಗಳಿದಾವೆ. ವಿಶೇಷವಾಗಿ ಈ ಬಜೆಟ್ನಲ್ಲಿ ಅನುದಾನವನ್ನು ತೆಗೆದಿಡಬೇಕು. ಮತ್ತು ನಾವು ಇತ್ತೀಚೆಗೆ ಕಳೆದ 2-3 ವರ್ಷದಿಂದ ಸಾಕಷ್ಟು ರೈತರು ಸಾಲದಲ್ಲಿ ಸಿಲುಕಾಕೊಂಡಿವೆ. ಅದು ಅತಿವೃಷ್ಟಿ ಅನಾವೃಷ್ಟಿ ಆಗಿರ್ಬೋದು, ಮತ್ತು ಕೋವಿಡ್ ಸಮಯದಲ್ಲಿ. ಒಟ್ಟಾರೆಯಾಗಿ ಒಂದು ಸಾರಿ ನಿಮ್ಮ ಕೊನೆ ಬಜೆಟಲ್ಲಿ ಮತ್ತು ರೈತರ ಸಾಲ ಮನ್ನಾ ಮಾಡಲೇಬೇಕಂತೇಳಿ ನಾನು ನ್ಯೂಸ್ 18 ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ದುಡಿತಾರ, ಆದ್ರೆ ಪೇಮೆಂಟ್ ಕೂಡ ಇಲ್ಲ ಮಹಿಳೆಯರಿಗೆ ಕೂಡ, ಕಾರ್ಮಿಕರಿಗೆ. ಆ ದುಡಿದದ್ದು ಅಮೌಂಟು ಕೂಡ ಸಾಲಲ್ಲ. ಈಗ ರೈತರು ಬೆಳೆದಿರ್ತಾರ ಮಾಲ್ ಕೂಡ, ಅವ್ರು ಬೆಳೆದ್ರ ರೇಟ್ ಕೂಡ ದಾಣಿ ಸಿಗಲ್ಲ, ರೇಟ್ ಸಿಗಲ್ಲ. ಗ್ಯಾಸ್ ಬೆಲೆ ಏರಿದೆ. ಗ್ಯಾಸ್ ಬೆಲೆ ಏರಿದ್ರೆ ಅದು ತಿಂಗಳ ಜಾಸ್ತಿನೇ ಆಗ್ತದೆ. ಈ ಬಜೆಟ್ಗಿಂತ ಹೆಚ್ಚಿಗೆನೇ ಬರ್ತಾ ಇದೆ ನಮ್ಗೆ ಅದು ಗ್ಯಾಸಿಂದು. ಅದು 1000 ಇತ್ತು, 500 ಇತ್ತು, ಈಗ ಅದು ಮತ್ತೆ ಕೂಡ 1200 ಆಗಿಬಿಟ್ಟದೆ. ಈಗ ಅಂದರೆ ಇದು ಕಡಿಮೆ ಮಾಡ್ಬೇಕು, ಗ್ಯಾಸ್ ಬೆಲೆ ಕಡಿಮೆ ಮಾಡಬೇಕು. ಎಲ್ಲ ಅಕ್ಕಿ ಬೇಳೆ ರೇಷನ್ ಎಲ್ಲರೂ ಕೂಡ ಹೆಚ್ಚಿಗೆ ಮಾಡಿದ್ರು. ಈಗ ಮತ್ತೆ ರೇಷನ್ ಕೂಡ ಈಗ ಅವಾಗ ಜಾಸ್ತಿ ಕೊಡ್ತಾ ಇದ್ರು ಸರ್ಕಾರ ಕಡೆಯಿಂದ, ಅದು ಕೂಡ ಕಡಿಮೆ ಮಾಡಿದ್ದಾರೆ. ರೇಷನ್ ಕೂಡ ಅದು ಕೂಡ ಹೆಚ್ಚಿಗೆ ಮಾಡ್ಬೇಕು. ರೇಷನ್ ಕೊಡೋದು ಬಡವ್ರಿಗೆ ಏನು ಸಹಾಯ ಆಗತ್ತಾ ಹೆಲ್ಪ್ ಮಾಡಬೇಕು ಗೌರ್ಮೆಂಟು.